ಎಲ್ರಿಗೂ ನಮಸ್ಕಾರ. ಎಲ್ಲ ಪತ್ರಕರ್ತ ಮಿತ್ರರಿಗೂ ಹಾಗೂ ಎಲ್ಲ ನಮ್ಮ ಹಿತೈಷಿಗಳಿಗೆ ಮತ್ತು ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ನಾನು ಎರಡೇ ಮಾತು, ಜಾಸ್ತಿ ಮಾತಾಡಲ್ಲ, 4 ಮಾತು ಮಾತಾಡ್ತೀನಿ. ಅದರಲ್ಲಿ ಒಂದು ಮಾತು ನಾನು ಹೇಳಲೇಬೇಕು. ನನಗೆ ಈ ವೇದಿಕೆ ಸ್ವಲ್ಪ ತುಂಬ ಸ್ಪೆಷಲ್. ಯಾಕೆಂದರೆ ನಾನು ಫೈಟ್ರಾಗಿ ಅಣ್ಣಾರ್ ಕಂಪ್ನಿಯಲ್ಲಿ ಸ್ಟಾರ್ಟ್ ಮಾಡಿದ್ದು ಆನಂದ್ ಪಿಕ್ಚರ್ ಮುಖಾಂತರ. ಅದಕ್ಕೆ ನನಗೆ ಅವಕಾಶ ಕೊಟ್ಟಂಥ ನಮ್ಮ ಗೋವಿಂದರಾಜ್ ಸಾರು, ಶ್ರೀನಿವಾಸ್ ಅವರು, ಚೆನ್ನೇಗೌಡರು ಸರ್ ಇಲ್ಲೇ ಇದ್ದಾರೆ. ಜೊತೆಗೆ ದೊಡ್ಡ ಮನೆ ಮಗಳು ಮಹಾಲಕ್ಷ್ಮಿ ಆಗಿರುವಂಥ ಲಕ್ಷ್ಮಿ ಅಕ್ಕ ಅವರು ಇದ್ದಾರೆ. ಸೊ ಈ ಒಂದು ವೇದಿಕೆಯಲ್ಲಿ ನಾನು ಅಣ್ಣವ್ರ ಕುಟುಂಬನ ಲೈಫ್ ಲಾಂಗ್ ನೆನೆಸ್ಕೊತೀನಿ. ಹೇಗೆಂದರೆ ನಾನು ಸ್ಟೆಂಟ್ ಮ್ಯಾನಾಗಿ ಹೆಸರು ಮಾಡಿದ್ದು ಆ ಕಂಪನಿ ಮುಖಾಂತರ. ನನ್ನ ಆನಂದ್ ಸಿನಿಮಾ ಮುಖಾಂತರ ಕೈ ಹಿಡಿದು ನನ್ನ ಕೊನೆಯವರೆಗೂ ನಾನು ಫೈಟರಾಗಿ ಹಲವಾರು ಚಿತ್ರಗಳಲ್ಲಿ, ಆ ಸಿನಿಮಾದಲ್ಲಿ ಪ್ರತಿ ಸಿನಿಮಾಕ್ಕೂ ಕರೀತಾ ಇದ್ರು. ನಾನು ಅಣ್ಣವರು ದೊಡ್ಡ ಫ್ಯಾನ್, ನನ್ನ ಅಣ್ಣವ್ರ ದೊಡ್ಡ ಫ್ಯಾನು. ಅವ್ರ ಜೊತೆ 4-5 ಸಿನಿಮಾ ಫೈಟರಾಗಿ ಕೆಲಸ ಮಾಡೋದಕ್ಕೆ ಅವಕಾಶ ಕೊಟ್ಟಂಥ ಕಂಪನಿ ಶಿವಣ್ಣನ ಜೊತೆ ಇರ್ಬೋದು, ಪುನೀತ್ ಅವ್ರ ಜೊತೆ ಇರ್ಬೋದು, ಹಾಗೆ ರಾಘಣ್ಣನ ಜೊತೆ. ಅದೇ ರೀತಿ ನಾನು ಫೈಟ್ರಾಗಿ ಯಾರ್ಯಾರ ಜೊತೆ ಕೆಲಸ ಮಾಡಿದ್ನೋ ಅಷ್ಟು ದೊಡ್ಡ ಲೆಜೆಂಡ್ ಜೊತೆ ಎಲ್ಲರ ಜೊತೆ ಫೈಟ್ ಮಾಸ್ಟರ್ ಆಗೋ ಕೆಲಸ ಮಾಡಿದೆ. ಅಣ್ಣವ್ರ ಜೊತೆ ಒಡ ಹುಟ್ಟಿದವರು. ಆಮೇಲೆ ಶಿವಣ್ಣಂದು ಎಲ್ಲ ಸಿನಿಮಾಗಳು ಒಂದು 26 ಸಿನಿಮಾ ಆ್ಯಕ್ಷನ್ ಡೈರೆಕ್ಟರಾಗಿ ವರ್ಕ್ ಮಾಡಿದ್ದೀನಿ. 7-8 ಸಿನಿಮಾ ಫೈಟ್ರಾಗಿ ಕೆಲಸ ಮಾಡಿದ್ದೀನಿ. ಇದಕ್ಕೆಲ್ಲ ಕಾರಣ. ಆಮೇಲೆ ಪುನೀತ್ ಅವ್ರದ್ದು ಮಾಡಿದ್ದೀನಿ. ಸೊ ನಂಗೆ ಭಾಳ ಖುಷಿ ಆಯ್ತು ಈ ಒಂದು ವೇದಿಕೆಯಲ್ಲಿ ಇವರೆಲ್ಲ ಬಂದಿರೋದು. ಸೊ ಈ ಥ್ರಿಲ್ಲರ್ ಮಂಜು ಇವತ್ತು ನಾನೇಲಿ ಇಲ್ಲಿ ಕೂತಿದ್ದೀನಿ ಅನ್ನೋದಕ್ಕೆ ಈ ಕಂಪ್ನಿಯಲ್ಲಿ ನಾನು ಮಾಡಿದಂಥ ಹೆಸರೇ ಕಾರಣ. ಅದನ್ನು ನಾನು ಲೈಫ್ ಲಾಂಗ್ ಮರೆಯಲ್ಲ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ಈಗ ಭಗೀರಥ 4 ಆ್ಯಕ್ಷನ್ ಮಾಡಿದ್ದೀನಿ ಈ ಸಿನಿಮಾದಲ್ಲಿ. ನನಗೆ ಜಯಪ್ರಕಾಶ್ ಅವರು ಫಸ್ಟ್ ನಾನು ನೈಟ್ ಫೈಟ್ ಕಂಪೋಸ್ ಮಾಡಿದೆ ಮೈಸೂರಲ್ಲಿ. ಅದು ಮಾಡಬೇಕಾದ್ರೆ ಇವ್ರನ್ನ ನೋಡಿದಾಗ ಹೇಗೆ ಮಾಡ್ಬೋದು ಇವ್ರು ಆ್ಯಕ್ಷನ್ನು ಅಂತ ಸ್ವಲ್ಪ ನನಗೆ ಡೌಟ್ ಇತ್ತು. ಒಂದು 2-3 ಆ್ಯಕ್ಷನ್ ಕಂಪೋಸ್ ಮಾಡಿದೆ. 2-3 ಆ್ಯಕ್ಷನ್ ಮಾಡಿದ್ಮೇಲೆ ನನಗೆ ಸ್ವಲ್ಪ ಕಾನ್ಫಿಡೆನ್ಸ್ ಬಂತು. ಯಾಕಂದರೆ ಅವ್ರದ್ದು ಇಂಟ್ರೆಸ್ಟ್ ತುಂಬ ಚೆನ್ನಾಗಿದೆ ಆ್ಯಕ್ಷನಲ್ಲಿ. ತುಂಬ ಚೆನ್ನಾಗಿ ಕೋಆಪ್ರೇಟ್ ಮಾಡಿದ್ರು. ಭಾಳನೇ ಡೂಪ್ ಇಲ್ಲದೆ ನಾನು ಫೈಟ್ ಕಂಪೋಸ್ ಮಾಡಿದೆ. ಭಾಳನೇ ಪ್ರತಿಯೊಂದು ಶಾರ್ಟ್ ನಾನು ಏನು ಹೇಳ್ತೀನೋ ಅದೇ ರೀತಿ ಅವ್ರು ನನಗೆ ಸಾಥ್ ಕೊಟ್ಟು ಆ ಒಂದು ಫೈಟ್ ಹೈಲೈಟ್ ಆಗೋದಕ್ಕೆ ಕಾರಣ ಆದರು. ಇದೇ ರೀತಿ ಪ್ರತಿ ಆ್ಯಕ್ಷನಲ್ಲೂ ಅವ್ರ ಬಾಡಿ ಲ್ಯಾಂಗ್ವೇಜ್ ತಕ್ಕಾಗಿ ನಾನು ಕಂಪೋಸ್ ಮಾಡಿಕೊಂಡು, ಆಮೇಲೆ ಅವರ ಒಂದು ಇಂಟ್ರೆಸ್ಟ್ನ ನಾನು ಯೂಸ್ ಮಾಡಿಕೊಂಡು 4 ಆ್ಯಕ್ಷನ್ನು ತುಂಬ ಚೆನ್ನಾಗಿ ಅದ್ಭುತವಾಗಿ ಮೂಡ್ ಬರೋದಕ್ಕೆ ಕಾರಣ ಆಯಿತು. ನಮ್ಮ ಜಯಪ್ರಕಾಶ್ ಅವರು ತುಂಬಾ ಇಂಟ್ರೆಸ್ಟ್ ಇದೆ. ಫಸ್ಟ್ ಆಫ್ ಆಲ್ ಅವರ ಆರ್ಟಿಸ್ಟ್ಗೆ ಆ ಇಂಟ್ರೆಸ್ಟ್ ಇರಬೇಕು, ಒಂದು ಇನ್ವಾಲ್ವ್ಮೆಂಟ್ ಇರಬೇಕು, ಆ ಇಂಟ್ರೆಸ್ಟ್ ಇರಬೇಕು. ಸೊ ಭಾಳನೇ ತುಂಬ ಚೆನ್ನಾಗಿ ಬಂದಿದೆ ಎಲ್ಲ ಆ್ಯಕ್ಷನ್ಸು. ಅದೇ ರೀತಿ ಚಂದನ್ ಅವರು ಕೂಡ ಅವರು ಒಂದು ಆ್ಯಕ್ಷನಲ್ಲಿ ಇರ್ತಾರೆ ಕ್ಲೈಮ್ಯಾಕ್ಸ್ ಫೈಟಲ್ಲಿ. ಅವರು ವೆರಿ ನೈಸ್ ಆರ್ಟಿಸ್ಟ್, ಒಳ್ಳೆ ಆರ್ಟಿಸ್ಟ್. ನಿಜವಾಗ್ಲೂ ಭಾಳ ಖುಷಿ ಆಯಿತು ನನಗೆ ನಿಮ್ಮ ಎಕ್ಸ್ಪ್ರೆಷನ್ಸ್ ಅದೆಲ್ಲ. ಸೊ ಓವರ್ ಆಲ್ ಭಗೀರಥ ನಮ್ಮ ರಾಮ್ ಜನಾರ್ದನ್ ಡೈರೆಕ್ಷನಲ್ಲಿ. ಅವ್ರ ಬಗ್ಗೆ ಒಂದು ಮಾತು ಹೇಳಲೇಬೇಕು. ರಾಮ್ ಜನಾರ್ದನ್ ಅವರು ತುಂಬ ನೀಟ್ ಡೈರೆಕ್ಟ್ರು. ಅವರು ಎಲ್ಲೂ ಒಂಚೂರು ಕನ್ಫ್ಯೂಷನ್ಸ್ ಇಲ್ಲ. ಅವ್ರು ಏನು ಸ್ಕ್ರಿಪ್ಟಲ್ಲಿ ಅಂದ್ಕೊಂಡಿರ್ತಾರೆ ಅದೇ ಥರ ಅಲ್ಲಿ ಅದನ್ನು ಆ ಶಾರ್ಟ್ಸ್ ಅದೇ ರೀತಿ ಕಂಪೋಸ್ ಮಾಡ್ತಾ ಇರ್ತಾರೆ. ಅಂದರೆ ಲೀಡ್ ಸೀನ್ಸ್ ನಾನು ಆ್ಯಕ್ಚುಲಿ ನಾನು ಈಗ ಫೈಟ್ಗೆ ಹೋಗ್ಬೇಕಂದ್ರೆ ಆ ಲೀಡ್ ಸೀನ್ಸು ಡೈರೆಕ್ಟರ್ ತೆಕ್ಕೊಟ್ಮೇಲೆ ನಾನು ಸ್ಟಾರ್ಟ್ ಮಾಡಬೇಕು. ಅದನ್ನೆಲ್ಲ ಗಮನಿಸ್ತಾ ಇದ್ದೆ. ತುಂಬ ಅದ್ಭುತವಾಗಿ ಮಾಡಿಬಿಟ್ಟು ಮಾಸ್ಟರ್ ಈಗ ನೀವು ಫೈಟ್ ಸ್ಟಾರ್ಟ್ ಮಾಡಿ ಅನ್ನೋರು. ಸೊ ಆಲ್ ದಿ ಬೆಸ್ಟ್ ರಾಮ್ ಜನಾರ್ದನ್ ಅವರೇ, ನಿಮ್ಗೂ ಒಳ್ಳೇದಾಗಲಿ. ಸೊ ನಮ್ಮ ಜಯಪ್ರಕಾಶ್ ಅವ್ರಿಗೆ ಈ ಸಿನಿಮಾದಲ್ಲಿ ಒಂದು ಒಳ್ಳೆ ಹೆಸರು ಬರಲಿ. ಇದೇ ಥರ ಈ ಭಗೀರಥ ನಮ್ಮ ಸಾರ್ ಹೇಳ್ದಂಗೆ ಒಂದು ಅದ್ಭುತವಾದಂಥ ಒಂದು ಟೈಟ್ಲು, ಒಳ್ಳೆ ಟೈಟ್ಲ್ ನಿಜವಾಗ್ಲು. ಇದೇ ಫೆಬ್ರವರಿ 7ನೇ ತಾರೀಕು ಬರ್ತಾ ಇದೆ. ನಮ್ಮ ಇಡೀ ಕನ್ನಡ ಜನತೆ ಈ ಸಿನಿಮಾನ ಥಿಯೇಟ್ರಲ್ಲಿ ನೋಡಿ ಈ ಸಿನಿಮಾನೇ ಯಶಸ್ವಿಗೊಳಿಸಲಿ ಅಂತ ಕೇಳ್ಕೊಂತ, ಈ ಚಿತ್ರದ ನಿರ್ಮಾಪಕರಿಗೂ ಒಳ್ಳೇದಾಗಲಿ. ನಮ್ಮ ಬೈರೇಗೌಡರು, ಚೇತನ್ ಅವರು, ರಮೇಶ್ ಅವರು, ಸೊ ಎಲ್ರಿಗೂ ಒಳ್ಳೇದಾಗಲಿ. ಇನ್ನು ಇದೇ ರೀತಿ ಅತಿ ಹೆಚ್ಚು ಸಿನಿಮಾಗಳು ನಿಮ್ಮ ಒಂದು ಸಂಸ್ಥೆ ಮುಖಾಂತರ ಬರಲಿ ಅಂತ ಕೇಳ್ಕೊಂತ, ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಥ್ರಿಲ್ಲರ್ ಮಂಜು ಸರ್, ಥ್ಯಾಂಕ್ ಯು ಸೋ ಮಚ್.